ಆಟೋ ಮಾಡ್ಕೊ ಬಂದಂತಲ್ಲ. ಪೂಜೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಏನಿಲ್ಲ ಅಂತ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೋಮವಾರ, ಗಂಟೆ ಸುಮಾರು 9:15. ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ, ಇಡಗುಂಜಿ ದೇವಸ್ಥಾನಕ್ಕೆ. ನಮ್ಮನೆಯಿಂದ ಏನಿಲ್ಲ ಅಂತಂದ್ರೂ ಒಂದು 20 to 25 ಮಿನಿಟ್ಸ್ ಅಷ್ಟು ಹೊತ್ತು ಬೇಕಾಗಬಹುದು. 20-25 ನಿಮಿಷ ಬೇಕಾಗಬಹುದು. ತುಂಬಾ ದಿನದಿಂದ ಹೋಗ್ಬೇಕಂತ ಅನ್ಕೊಳ್ತಾನೆ ಇದ್ವಿ. ಹತ್ತತ್ರ 2-3 ತಿಂಗಳೇ ಆಗ್ಬಿಟ್ಟಿತ್ತು, ಹೋಗೋದಕ್ಕಾಗಿರ್ಲಿಲ್ಲ. ಇವತ್ತು ಹೊರಟಿದ್ದೀವಿ. ಬಿಸಿಲು ಬೇರೆ ಇದೆ, ಇನ್ನ ಮಳೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ ಇವತ್ತೇ ಹೋಗಿ ಬಂದ್ಬಿಡುವ ಅಂತ. ಮಳೆ ಸ್ಟಾರ್ಟ್ ಆದ್ರೆ ಎಲ್ಲೂ ಹೋಗ್ಬೇಕಂತ ಅನ್ಸೋದೇ ಇಲ್ಲ, ಬೆಚ್ಚಗೆ ಮನೆಯಲ್ಲೇ ಇರ್ಬೇಕು ಅಲ್ವರಿ. ಕಾರಿಂದು ಮೌಂಟ್ ತಗೊಂಡಿದ್ವಿ, ಅದು ಮುರ್ದೇ ಹೋಯ್ತು. ಒಂದು ಸೆಲ್ಫಿ ಸ್ಟಿಕ್ ಆದ್ರೂ ತಗೊಳ್ಬೇಕು. ಎಲ್ಲಾದ್ರೂ ಹೊರಗಡೆ ಹೋದಾಗೆಲ್ಲ ವಿಡಿಯೋಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಆನ್ಲೈನಲ್ಲಿ ಇವತ್ತು ಆರ್ಡರ್ ಹಾಕ್ಬೇಕು. ಕಾರ್ ಮೌಂಟಿನ ಅವಸ್ಥೆ. ಇವಾಗ ನಾವು ಇಡಗುಂಜಿ ಹತ್ತತ್ರ ಬಂದ್ವಿ. ಕಮಾನ್ ಒಳಗಡೆ ಹೋಗ್ತಾ ಇದೀವಿ. ಹೊನ್ನಾವರ ಟು ಭಟ್ಕಳ ಹೋಗೋ ಮೇನ್ ಹೈವೇ ನಲ್ಲೇ ನಿಮ್ಗೆ ಸಿಗ್ತದೆ. ತುಂಬಾ ಜನ ಟೂರಿಸ್ಟ್ ಬರ್ತಾರೆ, ಸಾಕಷ್ಟು ಹೊರಗಡೆಯಿಂದೆಲ್ಲಾನು ಬರ್ತಾರೆ ಇಡಗುಂಜಿ ಮಹಾಗಣಪತಿ ದರ್ಶನ ಮಾಡೋದಕ್ಕೆ. ನೀವು ಕೂಡ ಯಾರೆಲ್ಲ ಬಂದಿದ್ರಿ ಅಂತ ಕಾಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಅಂತೂ ಬಂದ್ವಿ. ಗಾಡಿ ಕೆಳಗೆ ಬಿಡೋದಿಲ್ಲ ರೀ, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಯಾರು ಬಂದ್ರು ಹಿಂಗೇನಾ? ಇಲ್ಲ, ಗಾಡಿ ಪೂಜೆ ಅದ ಅಂದ್ರೆ ಬಿಡ್ತಾರೆ, ಲೋಕಲ್ ಬಿಡ್ತಾರೆ. ಈ ಟೂರಿಸ್ಟ್ ಹೊರಗಡೆಯಿಂದ ಬಂದವ್ರು ಇಲ್ಲೇ ಪಾರ್ಕ್ ಮಾಡ್ಬೇಕು. ಊಟದ ಹಾಲ್ ಎದುರುಗಡೆ ಪಾರ್ಕಿಂಗ್ ಪ್ಲೇಸ್ ಇದೆ, ತೋರಿಸ್ತೀನಿ ಇವಾಗ. ಫುಲ್ ಇಲ್ಲೇ ಪಾರ್ಕಿಂಗ್ ಮಾಡ್ಬೇಕು. AC ಹಾಕೊಂಡ್ ಬಂದಿರ್ಲಿಲ್ಲ, ವಿಂಡೋ ಇಳಿಸ್ಕೊಂಡ್ ಬಂದಿದ್ದೆ. ತಲೆ ಕೂದಲೆಲ್ಲ ಹರಡಿದೆ. AC ಹಾಕಿ ಬಂದ್ರೆ ಬೆಳಿಗ್ಗೆ ಆಗೋದಿಲ್ಲ. ಹೋಗ್ವಾ, ಇದೇನೆ ಪಾರ್ಕಿಂಗ್ ಪ್ಲೇಸ್ ರೀ. ಬೆಳಿಗ್ಗೆ 9:30 ಬಿಸಿಲೆ ಹಿಂಗೆ ಅಲ್ಲ, 12 ಗಂಟೆ ಬಿಸಿಲು ಹೆಂಗಾಗ್ತದೆ. ಇಲ್ಲಿ ಸೆಕ್ಯೂರಿಟಿ ಇರ್ತಾರೆ, ಒಂದು ಗೇಟ್ ಹಾಕಿರ್ತಾರೆ. ಯಾರಿಗೂ ಕೂಡ ಕಾರನ್ನ ಒಳಗಡೆ ಅಲೋ ಮಾಡೋದಿಲ್ಲ. ಇಲ್ಲಿ ಲೋಕಲ್ ಅವರಿಗೆ, ಹಾಗೇನೆ ಬಸ್ ನವರಿಗೆ, ಇನ್ನ ಗಾಡಿ ಪೂಜೆ ಮಾಡ್ಸೋರಿಗೆಲ್ಲಾನು ಗಾಡಿನ ಅಲೋ ಮಾಡ್ತಾರೆ. ರವಿ ದೋಸ್ತಿರ್ಬೇಕು. ಇಲ್ಲಿ ಒಬ್ರು ಮಾತಾಡಿಸ್ತಾ ಇದ್ರು. ನಮ್ಮನೆಯವ್ರ ಹತ್ರ ಯಾರೀ ಕೇಳಿದ್ರೆ ನನಗ್ ಪರಿಚಯ ಇಲ್ಲ ಅಂತ ಹೇಳಿದ್ರು. ಏನಂದ್ರೆ ಇವರಿಬ್ರು ಟ್ವಿನ್ಸ್ ಆದ್ರಿಂದ ಬಾವ ಅವ್ರಿಗೆ ಪರಿಚಯ ಇರೋರು, ಬಾವ ಅವ್ರ ಫ್ರೆಂಡ್ಸ್ ಎಲ್ಲಾರು ಇವ್ರನ್ನ ಮಾತಾಡಿಸ್ತಾರೆ. ಈ ತರ ಆಟೋ ಮಾಡ್ಕೊ ಬಂದಂತಲ್ಲ, ಒಳಗಡೆ ಕಾರ್ ಬಿಡುದಿಲ್ಲ ಅಂತ. ಈಗ ನೋಡ್ರೆ ಕಾರ್ ಬಿಡ್ತಿದ್ರಿ ನೀವು ಅಂತ ಹೇಳಿ ಗೌಜಿ ಯಾಕಂತ. ಮನೆಯಿಂದ ತೆಂಗಿನಕಾಯಿ ತಂದಿದ್ದೆ, ಇನ್ನ ಹೂವ ಮತ್ತೆ ಉದ್ಬತ್ತಿ ಎಲ್ಲ ತಗೊಳ್ಬೇಕಿತ್ತು. ಇಲ್ಲೇ ದೇವಸ್ಥಾನದ ಎದುರುಗಡೆ ಒಂದ್ ಅಂಗಡಿ ಇದೆ, ಇಲ್ಲಿ ತಗೊಂಡ್ವಿ. ಕೈಕಾಲ್ ತೊಳೆದು ದೇವರ ದರ್ಶನಕ್ಕೆ ಹೋಗುವ ಅಂತ ಕೈಕಾಲ್ ತೊಳೆಯೋದಕ್ ಬಂದಿದೀವಿ. ಇಲ್ಲಿ ಪುಷ್ಕರಣಿ ಕೂಡ ಇದೆ. ಇಲ್ಲಿ ಕೆಳಗಡೆ ಅಲೋ ಮಾಡೋದಿಲ್ಲ, ಹಾಗೆ ಇಲ್ಲಿ ಜಾಸ್ತಿ ನೀರು ಕೂಡ ಇಲ್ಲ ಇವಾಗ. ನಾನ್ ಅನ್ಕೊಂಡಿದೀನಿ ಸಮ್ಮರ್ ಅಲ್ವಾ, ಹಂಗಾಗಿ ಗೊತ್ತಿಲ್ಲ ನನ್ಗೆ ಅಷ್ಟು ಸರಿಯಾಗಿ. ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಿ ಆಯ್ತು. ಒಂದ್ ಪ್ರದಕ್ಷಿಣೆ ಹಾಕಿ ಕುಂತಿದ್ವಿ. ದೇವ್ರ ದರ್ಶನ ಆಯ್ತು, ದೇವಸ್ಥಾನದಲ್ಲಿ ಪೂಜೆ ದೇವ್ರ ದರ್ಶನ ಮುಗಿಸಿ ಅಲ್ಲೇನೆ ಸ್ವಲ್ಪ ಹೊತ್ತು ಕುಂತಿದ್ವಿ. ಅಲ್ಲಿ ಕ್ಯಾಮ್ರಾ ಅಲೋ ಕೊಡೋದಿಲ್ಲ. ಪ್ರದಕ್ಷಿಣೆ ಹಾಕುವಾಗ ಇಲ್ಲಿ ಸ್ವಲ್ಪ ಹೊತ್ತು ಕುಂತ್ವಿ. ಹಂಗೆ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಇನ್ನ ಫ್ರಂಟ್ ಗೆ ಹೋಗಿ ಒಂದು ಪುಟ್ಟ ಕ್ಲಿಪ್ಪಿಂಗ್ ತಗೊಳ್ಳೋಣ, ಸಾಧ್ಯವಾದ್ರೆ ನಿಮ್ಗೂ ಕೂಡ ದೇವರ ದರ್ಶನ ಮಾಡ್ಸೋಣ ಅಂತ ಹೊರಗಡೆಯಿಂದ ವಿಡಿಯೋ ಮಾಡಿರೋದಷ್ಟೇನೆ. ಯಾರಿಗೂ ಕೂಡ ಮೊಬೈಲ್ ಅಲೋ ಮಾಡೋದಿಲ್ಲ. ಏನಕ್ಕೆ ಅಂತಂದ್ರೆ ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ. ತುಂಬಾ ಜನ ಇದ್ರು. ನಾವು ದರ್ಶನ ಮಾಡುವಾಗ ಜಾಸ್ತಿ ಜನ ಇರ್ಲಿಲ್ಲ. ನಾವು ದರ್ಶನ ಮುಗಿಸಿ ಹೊರಗಡೆ ಬರ್ತಾ ಇದ್ದಾಗ್ಲೇನೆ ತುಂಬಾ ಜನ ಇದ್ರು. ಹಂಗೆ ಇಲ್ಲಿ ಒಂದು ಹೋಮ ನಡೀತಾ ಇತ್ತು. ನಾನು ಅದ್ರದ್ದು ರಾಕ್ ಕ್ಲಿಪ್ಪಿಂಗ್ ಅನ್ನ ಇಟ್ಟಿಲ್ಲ. ಏನೋ ಒಂಥರ ನನ್ಗೆ ಇವತ್ತು ತುಂಬಾ ಖುಷಿ ಅಂತ ಅನ್ಸ್ತಾ ಇತ್ತು. ದೇವಸ್ಥಾನದ ಆವರಣದಲ್ಲಿನೂ ಸುಮಾರು ಹೊತ್ತಿದ್ವಿ. ಅಲ್ಲಿಂದ ನಾವು ಹೊರಗಡೆ ಬಂದ್ವಿ. ಇಲ್ಲಿ ಪ್ರತಿ ದಿನಾನು ಸತ್ಯನಾರಾಯಣ ಪೂಜೆ, ಗಣಹೋಮ, ಹಾಗೆ ಶನಿವಾರದ ದಿನ ಶನಿ ಕತೆ ಎಲ್ಲಾನು ಇರ್ತದೆ.
ಪ್ರತಿದಿನ ದೇವಸ್ಥಾನದಲ್ಲಿ ಊಟ ಕೂಡ ಇರ್ತದೆ. ದೇವಸ್ಥಾನದಲ್ಲಿ ಅಂದ್ರೆ ದೇವಸ್ಥಾನದ ಹಾಲ್ ಅಲ್ಲಿ ಮೇಲ್ಗಡೆ ನಾವು ಗಾಡಿ ಪಾರ್ಕಿಂಗ್ ಮಾಡಿದೀವಿ ಅಲ್ವಾ, ಅಲ್ಲಿ ಊಟ ಎಲ್ಲ ಇರುವಂತದ್ದು. ಹಂಗೇನೆ ನಾವು ಅಲ್ಲಿಂದ ನಡ್ಕೊಂಡ್ ಬಂದ್ವಿ. ಗಾಡಿ ಅಲೋ ಯಾಕೆ ಮಾಡೋದಿಲ್ಲ ಅಂದ್ರೆ ದೇವಸ್ಥಾನದ ಎದುರುಗಡೆ ಎಲ್ಲ ಪಾರ್ಕಿಂಗ್ ಮಾಡ್ತಾರೆ, ಇಕ್ಕಟ್ಟಾಗ್ತದೆ ಅನ್ನೋಗೋಸ್ಕರ ಗಾಡಿನ ಅಲೋ ಮಾಡೋದಿಲ್ಲ ಹೊರಗಡೆಯಿಂದ ಬಂದವರಿಗೆ. ಇನ್ನ ಇಲ್ಲೆಲ್ಲಾನು ನೋಡ್ದೆ, ನಾನು ಏನು ಖರೀದಿ ಮಾಡ್ಲಿಲ್ಲ. ಹ್ಮ್ ಈ ಚಿಕ್ಕ ಚಿಕ್ಕ ದೇವ್ರದ್ದು ವಿಗ್ರಹ ಎಲ್ಲ ನೋಡ್ದೆ, ನನ್ ಖರೀದಿ ಮಾಡೋದಕ್ ಹೋಗ್ಲಿಲ್ಲ ಆಮೇಲೆ. ಇಲ್ಲಿ ಒಬ್ರು ಸೆಕ್ಯೂರಿಟಿ ಹತ್ರ ವಾದ ಮಾಡ್ತಾ ಇದ್ರು, ಜೋರಾಗಿ ಜಗಳ ಮಾಡ್ತಾ ಇದ್ರು. ನನ್ಗೆ ಪಾಪ ಅಂತ ಅನಿಸ್ತಾ ಇತ್ತು. ಆ ಸೆಕ್ಯೂರಿಟಿ ನೀಟಾಗಿ ಅವರಿಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇರ್ಲಿಲ್ಲ, ಅವ್ರಿಗೆ ಭಯ ಆಯ್ತು ಏನು ಅಂತ ಗೊತ್ತಿಲ್ಲ. ಏನ್ ಸೆಕೆ, ಸಿಕ್ಕಾಪಟ್ಟೆ ಸೆಕೆ ಅಲ್ಲ. ಬಿಸ್ಲು ಅಂದ್ರೆ ಬಿಸ್ಲು, 10 ಗಂಟೆಗೆ ಇಷ್ಟು ಬಿಸ್ಲು. ದೇವ್ರ ದರ್ಶನ ಆಯ್ತು, ಇವಾಗ ಮನೆ ಕಡೆ ಪ್ರಯಾಣ. ಎಸಿ ಬೇಡ ರೀ, ಒಂದ್ಸರಿ ತಂಪು ಗಾಳಿ ಬರ್ಲಿ ಅಲ್ಲ. ತಂಪಾಯ್ತಲ್ಲ. ಗುಣವಂತೆ ಒಂದಿನ ಗುಣವಂತೆ ದೇವಸ್ಥಾನಕ್ಕೆ ಬರ್ಬೇಕು. ಹೊಸದಾಗಿ ಪ್ರತಿಷ್ಠಾಪನೆ ಆದ್ಮೇಲೆ ಬರ್ಲೇ ಇಲ್ಲಲ್ಲ, ಒಂದಿನ ಗುಣವಂತೆ ಬರ್ಬೇಕು. ನಾನು ನೋಡ್ಲೇ ಇಲ್ಲ ಪ್ರತಿಷ್ಠಾಪನೆ ಆದ್ಮೇಲೆ, ಮರು ಪ್ರತಿಷ್ಠಾಪನೆ ಆಗಿ ದೇವಸ್ಥಾನ ಎಲ್ಲ ಆದ್ಮೇಲೆ ದೊಡ್ಡದಾಗಿ ನಿರ್ಮಾಣ ಆದ್ಮೇಲೆ ಬರ್ಲಿಲ್ಲ. ತಂಪು ಗಾಳಿ ಬೀಸ್ತದೆ ಈ ಏರಿಯಾನ. ಎಂತ ಸೆಕೆ ಅಂದ್ರೆ, ಆದ್ರೂ ಈ ಕಡೆ ಮಾತ್ರ ಟೂರಿಸ್ಟ್ ಕಡಿಮೆ ಆಗೋದಿಲ್ಲಲ್ಲ, ಸಿಕ್ಕಾಪಟ್ಟೆ ಟೂರಿಸ್ಟ್. ಈಗ್ಲೂ ಅವ್ರೆ ಟೂರಿಸ್ಟ್, ಸ್ಕೂಲ್ ಸ್ಟಾರ್ಟ್ ಆಯ್ತು ಆದ್ರೂ ಟೂರಿಸ್ಟ್ ನೋಡಿ. 100ರಲ್ಲೇ ಹೋಯ್ತಾವನೆ ಬಣ್ಣ. ನೋಡಿದ್ರಿ, ದೇವರ ದರ್ಶನ ಮುಗಿಸ್ಕೊಂಡು ಸೀದಾ ಮನೆಗ್ ಬಂದ್ವಿ. ಮತ್ತೆಲ್ಲೂ ಕೂಡ ಹೋಗ್ಲಿಲ್ಲ. ಮನೆಗ್ ಬಂದಿದ್ದೇನೆ, ಕೈ ಕಾಲೆಲ್ಲ ತೊಳೆದು ನಾನು ಹಂಗೇನೆ ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತೆ ಅಡ್ಗೆ ಕೆಲ್ಸನ ಶುರು ಮಾಡ್ಕೊಂಡಿದೀನಿ. ಇವತ್ತು ಊಟಕ್ಕೆ ಬೇಳೆ ರಸಂ ಮಾಡೋಣ ಅಂತ ಕ್ವಿಕ್ ಆಗಿ ಈ ಬೇಳೆ ರಸಂ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಒಂದ್ ಕಡೆ ನಾನು ತೊಗರಿ ಬೇಳೆನ ಬೇಯಿಸಿಟ್ಕೊಂಡಿದೀನಿ. ಸ್ವಲ್ಪ 1/4 ಕಪ್ ಗಿಂತಲೂ ಕಡಿಮೆ ತೊಗರಿ ಬೇಳೆ ಅನ್ಕೊಳ್ಳಿ, ನೆನೆ ಹಾಕಿಟ್ಟಿದ್ದೆ. ನಂತರ ಅದನ್ನ ಚೆನ್ನಾಗಿ ಬೇಯಿಸಿಟ್ಕೊಂಡಿದೀನಿ. ಚೆನ್ನಾಗಿ ಅಂದ್ರೆ ಅದು ಕರ್ಗಿ ಪಾಕ ಆಗ್ಬೇಕು. ಇಲ್ಲಿ ನಾನು ಕಡಾಯಿಗೆ ಎಣ್ಣೆ ಹಾಕಿದ್ದೆ, ಸಾಸಿವೆ ಹಾಕಿದ್ದೆ, ಹಂಗೆ ಜೀರಿಗೆ ಕೂಡ ಹಾಕಿದ್ದೆ. ನಂತರ ಸಾಸಿವೆ ಎಲ್ಲ ಅರಳ್ಕೊಳ್ತಾ ಇದ್ದ ಹಾಗ್ಲೇನೆ ಬೆಳ್ಳುಳ್ಳಿ ಸೇರ್ಸಿದೀನಿ ಜಜ್ಬಿಟ್ಟು. ಇನ್ನ ಇಂಗಿನ ಪೌಡರ್ ಕೂಡ ಸೇರ್ಸಿದೀನಿ. ರಸಂಗೆ ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕು. ಹಂಗೇನೆ ಒಂದ್ ಬ್ಯಾಡ್ಗೆ ಮೆಣಸಿನ್ಕಾಯಿ ಕಟ್ ಮಾಡ್ಬಿಟ್ಟು ಸೇರ್ಸಿದ್ದೆ. ಇನ್ನ ಒಂದು ಟೊಮೆಟೊ ಕೂಡ ಕಟ್ ಮಾಡ್ಬಿಟ್ಟು ಸೇರ್ಸಿದ್ದೆ, ಒಂದು ಹಸಿ ಮೆಣಸಿನ್ಕಾಯಿ, ಹಾಗೆ ಕರಿಬೇವು ಇಷ್ಟನ್ನ ಹಾಕಿ ಇದನ್ನ ಫ್ರೈ ಮಾಡ್ಕೊಳ್ತಾ ಇದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಮುಚ್ಚಳನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನು ಇಬ್ರಿಗೆ ಮಾಡ್ತಾ ಇರೋದ್ರಿಂದ ಒಂದೇ ಒಂದು ಟೊಮೆಟೊ ಸೇರ್ಸಿದೀನಿ. ನಿಮ್ ಮನೆಯಲ್ಲಿ ಜಾಸ್ತಿ ಜನ ಇದ್ರೆ 2, 3 ಈ ತರ ಟೊಮೆಟೊ ಸೇರ್ಸ್ಕೊಳ್ಬಹುದು. ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿತ್ತು. ಇವಾಗ ನಾನು ರಸಂ ಪೌಡರ್ ಹಂಗೇನೆ ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಕೂಡ ಸೇರ್ಸಿದ್ದೆ. ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಅಡುಗೆ ಕೃಷ್ಣ ಭಟ್ಟರ್ ಅವ್ರದ್ದು ಇದು ರಸಂ ಪುಡಿನ ಇರುವಂತದ್ದು. ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಹಂಗೇನೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಕೂಡ ಸೇರ್ಸಿದೀನಿ. ಇವೆಲ್ಲ ಚೆನ್ನಾಗಿ ಒಂದ್ಸಾರಿ ನಾನು ಕುದಿ ತರ್ಸ್ಕೊಂಡೆ ಸ್ವಲ್ಪ. ನಂತರ ಬೇಯಿಸಿದಂತಹ ತೊಗರಿ ಬೇಳೆ ಕೂಡ ಸೇರ್ಸಿದೀನಿ. ಇವಾಗ ಎಷ್ಟು ಬೇಕು ಅಂತ ಅಷ್ಟು ನೀರನ್ನ ಸೇರ್ಸ್ಕೊಳ್ಬೇಕು. ರಸಂ ಸ್ವಲ್ಪ ತೆಳುವಾಗಿದ್ರೇನೆ ಚಂದ, ಹಂಗಾಗಿ ನಾನು ಸ್ವಲ್ಪ ನೀರನ್ನ ಸೇರ್ಸಿದೀನಿ. ಕುದಿತಾ ಗಟ್ಟಿ ಆಗ್ತಾ ಬರ್ತದೆ. ಏನಕ್ಕೆ ಅಂತಂದ್ರೆ ತೊಗರಿ ಬೇಳೆ ಹಾಕಿರೋದ್ರಿಂದ. ಇವಾಗ ನಾನು ನೀರ್ ಹಾಕಿದ ನಂತರ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಅಷ್ಟು ತೆಂಗಿನ ತುರಿ, ಹಂಗೇನೆ ಮತ್ತೆ ಒಂದು ಒಗ್ಗರಣೆ ಸೊಪ್ಪನ್ನ ಹಂಗೆ ಹಾಕಿದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆ ತೆಂಗಿನಕಾಯಿ ಹಾಲ್ ಹಾಕೊಂಡ್ರು ಕೂಡ ಚೆನ್ನಾಗಿರ್ತದೆ. ಅದನ್ನು ಕೂಡ ಒಮ್ಮೆ ಟ್ರೈ ಮಾಡ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ತೀನಿ, ಆಯ್ತಾ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದೀನಿ. ಇವಾಗ ಸ್ವಲ್ಪ ಇದಕ್ಕೆ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಬೆಲ್ಲ ಬಂದು ಟೇಸ್ಟ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ. ಬೆಲ್ಲ ಹಾಕಿಲ್ಲ ಅಂತಂದ್ರು ಚೆನ್ನಾಗಿರೋದಿಲ್ಲ ರಸಮ್ಮು. ತೀರಾ ಸಿಹಿ ಆದ್ರೂನು ಕೂಡ ಚೆನ್ನಾಗಿರೋದಿಲ್ಲ. ಹಂಗಾಗಿ ಬೆಲ್ಲನ ನೋಡ್ಕೊಂಡು ಸೇರ್ಸ್ಕೊಳ್ಬೇಕು.
ನಾನು ಜಾಸ್ತಿ ಏನ್ ಬೆಲ್ಲನ ಸೇರ್ಸಿಲ್ಲ. ಇವಾಗ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಏನಿಲ್ಲ ಅಂತಂದ್ರುನು ನಾನು ಒಂದು 10 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಂಡಿದೀನಿ. ರಸಂ ಚೆನ್ನಾಗಿ ಕುದೀತಾ ಇದೆ, ನೀವು ನೋಡ್ತಾ ಇರ್ಬೋದು. ಕುದಿತಾ ಕುದಿತಾ ರಸಂ ಗಟ್ಟಿ ಆಗಿದೆ, ಅಂದ್ರೆ ತೀರಾ ತೆಳುವಾಗಿಲ್ಲ, ಮೀಡಿಯಂ. ನಿಮ್ಗೆ ನೋಡಿದ್ರೇನೆ ಗೊತ್ತಾಗ್ಬಹುದು. ಇವಾಗ ನಾನು ಗ್ಯಾಸ್ ಸ್ಟವ್ ಅನ್ನ ಆಫ್ ಮಾಡ್ಬಿಟ್ಟು ಲಿಡ್ ಅನ್ನ ಕ್ಲೋಸ್ ಮಾಡ್ತಾ ಇದೀನಿ. ಈ ಕಡಾಯಿದು ಲಿಂಕ್ ಬೇಕಂತಂದ್ರೆ ನಾನು ಕೊಟ್ಟಿರ್ತೀನಿ, ತುಂಬಾ ಚೆನ್ನಾಗಿದೆ. ನಾನು ಎಲ್ಲಾ ಅಡ್ಗೆನು ಸಾಮಾನ್ಯವಾಗಿ ಮಾಡ್ತೀನಿ. ಸಾರು, ಪಾಯಸ, ಪಲ್ಯ ಎಲ್ಲಾನು ಕೂಡ ಮಾಡ್ಕೊಳ್ತೀನಿ ಈ ಕಡಾಯಿನಲ್ಲಿ. ಬಿಸಿ ಬಿಸಿ ಅನ್ನಕ್ಕೆ ರಸಂ ತುಂಬಾ ಚೆನ್ನಾಗಿರ್ತದೆ. ಚೆನ್ನಾಗಿ ಕುದ್ದಿತ್ತು. ಗ್ಯಾಸ್ ಸ್ಟವ್ ಅನ್ನು ಕೂಡ ಆಫ್ ಮಾಡ್ಬಿಟ್ಟು ಹಂಗೆ ನಾನು ಬಟ್ಟೆ ಎಲ್ಲ ವಾಶ್ ಮಾಡ್ಬೇಕಿತ್ತು. ಅನ್ನ ಕೂಡ ಮಾಡ್ದೆ, ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಮಾಡ್ದೆ, ಮತ್ತೆ ಪಲ್ಯ ಏನ್ ಮಾಡ್ಲಿಲ್ಲ ಇವತ್ತು. ಸ್ವಲ್ಪ ಜಾಸ್ತಿನೇ ಬಟ್ಟೆ ಇತ್ತು, ಹಂಗಾಗಿ ಬಟ್ಟೆ ವಾಶ್ ಮಾಡೋದಕ್ಕೆ ಹೋಗಿದ್ದೆ. ಬಟ್ಟೆ ಎಲ್ಲ ತೊಳ್ದಿದ್ದಾಯ್ತು. ಇವಾಗ ಬಟ್ಟೆ ಎಲ್ಲ ಹಿಂಡ್ಬಿಟ್ಟು ಒಣ ಹಾಕ್ಬೇಕು. ನಾನು ಬಟ್ಟೆ ವಾಶ್ ಮಾಡೋದಕ್ಕೆ ಕೆಳಗಡೆನೆ ಬರುವಂತದ್ದು ಯಾವಾಗ್ಲೂನು, ಪ್ರತಿದಿನಾನು. ಲಾಸ್ಟ್ ಟೈಮ್ ನಾನೊಂದು ಕುರ್ತಾ ಇಟ್ಕೊಂಡಿದ್ದೆ, ಆನ್ಲೈನ್ ಇಂದ ಬಂದಿದ್ದು. ಅದನ್ನು ಕೂಡ ವಾಶ್ ಮಾಡಿ ಹಾಕಿದೀನಿ. ಸ್ವಲ್ಪ ಅಲ್ಟ್ರೇಷನ್ ಮಾಡ್ಕೊಳ್ಬೇಕು. ತುಂಬಾ ಜನ ಹೇಳಿದ್ರಿ ತುಂಬಾ ಚಂದ ಇದೆ, ಇಟ್ಕೊಳ್ಳಿ ವಿದ್ಯಾ ಅವ್ರೆ ಅಂತ. ಅದೊಂದನ್ನ ಇಟ್ಕೊಂಡಿದ್ದೆ, ನಮ್ಮ ಮನೆಯವರಿಗೂ ತುಂಬಾ ಲೈಕ್ ಆಗಿತ್ತು ಅಂತ ಹೇಳಿ. 12:30, 12:45 ಆಗೇ ಬಿಟ್ಟಿತ್ತು ಇವತ್ತು ನಾನು ಬಟ್ಟೆ ತೊಳೆದು ಒಣ ಹಾಕುವಷ್ಟರಲ್ಲಿ. ಹೀಗೆ ನನ್ ಕೆಲ್ಸಗಳು ನಡೀತಾ ಇರ್ತದೆ, ನನ್ ಪಾಡಿಗೆ ನಂದು ಪ್ರತಿದಿನದ ಕೆಲಸ ನಡೀತಾ ಇರ್ತದೆ. ಯಾವ್ದಕ್ಕೂ ಕೂಡ ನಮ್ಮ ಮನೆಯಲ್ಲಿ ಮಷೀನ್ ಇಲ್ಲ. ಪಾತ್ರೆ ತೊಳೆಯೋದಕ್ಕಾಗ್ಲಿ, ಬಟ್ಟೆ ತೊಳೆಯೋದಕ್ಕಾಗ್ಲಿ ಎಲ್ಲಾ ಕೆಲ್ಸಾನು ಕೂಡ ನಾನೇ ಮಾಡ್ಕೊಳ್ತೀನಿ. ನನ್ಗೂನು ಕೂಡ ಟೈಮ್ ಪಾಸ್ ಆಗ್ತದೆ ಈ ತರ. ಇನ್ನ ಊಟದ ಸಮಯ. ಸ್ವಲ್ಪ ಹೊತ್ತು ಕುಂತಿದ್ದೆ ಫ್ಯಾನ್ ಹಾಕೊಂಡು. ಒಂಥರ ಸುಸ್ತಂತ ಅನಿಸ್ತಾ ಇತ್ತು, ಬಿಸಿಲಲ್ಲಿ ಹೊರಗಡೆ ಹೋಗಿ ಬಂದಿದ್ ಬೇರೆ. ಹಪ್ಪಳ ಸುಡೋಣ ಅಂತ ಬಂದೆ. ಉಪ್ಪಿನಕಾಯಿ ಕೂಡ ತೆಗ್ದಿದೀನಿ, ಮಾವಿನ ಮಿಡಿ. ಅಮ್ಮ ಮನೆ ಪಕ್ಕದ ಮನೆಯವರು ನನ್ಗೆ ಕೊಟ್ಟಿದ್ದಾಗಿತ್ತು, ನನ್ಗೋಸ್ಕರ ಅಂತ ಕೊಟ್ಟಿದ್ರು. ಅಮ್ಮನ್ ಮನೆ ಪಕ್ಕದ ಮನೆಯವರು. ಇನ್ನ ಹಪ್ಪಳ ಕೂಡ ಕರ್ಕೊಂಡೆ ನಾನು. ಅಮ್ಮ ಮನೆ ಪಕ್ಕದ ಮನೆಯಲ್ಲಿ 2 ಮನೆ ಇದೆ ಅಲ್ವಾ, ನಾನು ಯಾವಾಗ್ಲೂ ಹೋಗ್ತಾ ಇರ್ತೀನಿ ಪಕ್ಕದ ಮನೆ, ಅತ್ತಿಗೆ ಮನೆ ಅಂತ. ಅವ್ರ ಮನೆಯಲ್ಲಿ ಏನೇ ಮಾಡಿದ್ರು ನನ್ ಮಿಸ್ಸೇ ಮಾಡೋದಿಲ್ಲ, ಕೊಟ್ಟೆ ಕೊಡ್ತಾರೆ. ಈ ತರ. ಇನ್ನ ಊಟಕ್ ಬಡಿಸ್ತಾ ಇದ್ದೀನಿ ನಾನು. ಮಾವಿನ ಹಣ್ಣು ಕೂಡ ಇತ್ತು, ಅದನ್ನ ಕಟ್ ಮಾಡಿದ್ದೆ. ಇವತ್ ಪಲ್ಯ ಏನ್ ಮಾಡಿರ್ಲಿಲ್ಲ ನಾನು, ಸಮಯ ಕೂಡ ಇರ್ಲಿಲ್ಲ. ಹಂಗೇನೆ ಪಲ್ಯಕ್ಕೂನು ಏನ್ ಇರ್ಲಿಲ್ಲ. ಅನ್ನ, ಮಾವಿನ ಹಣ್ಣು, ಉಪ್ಪಿನಕಾಯಿ, ಹಪ್ಳ, ರಸಂ ಮಧ್ಯಾಹ್ನದ ಊಟ. ಇಷ್ಟು ಊಟ ಮಾಡಿದ್ರೆ ಸಾಕು, ಅಂದ್ರೆ ನನ್ಗೆ ಹೊಟ್ಟೆ ತುಂಬುತ್ತದೆ, ಮತ್ತೆ ಪಲ್ಯ ಬೇಕು ಆತರ ಏನಿಲ್ಲ. ರಾತ್ರಿ 10 ಗಂಟೆ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಕುಂತಿದ್ದೆ. ವಾಯ್ಸ್ ಓವರ್ ಕೊಟ್ಟಿದ್ದಾಯ್ತು. ಮಧ್ಯಾಹ್ನದ ಮೇಲೆ ನಾನೇನು ವಿಡಿಯೋ ಮಾಡ್ಲಿಲ್ಲ. ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ. ಪ್ರತಿದಿನ ನನಗೆ ನಿದ್ರೆ ಬರ್ತದೆ ಅಂತ ಅಲ್ಲ, ಸುಮ್ನೆ ಮಲ್ಕೊಳ್ತೀನಿ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತೀನಿ, ಏನಾದ್ರೂ ನೋಡೋದಿದ್ರೆ. ಇತ್ತೀಚೆಗೆ ನಾನು ತುಂಬಾ ಅಂದ್ರೆ ಆರಾಮಾಗಿ ದಿನ ಕಳೀತಾ ಇದ್ದೀನಿ. ಯಾವುದೇ ನನ್ಗೆ ಸ್ಟ್ರೆಸ್ ಇಲ್ಲ. ಮುಂಚೆಲ್ಲ ಪ್ರತಿದಿನ ದಿನದ ಹಿಂದೆ ಓಡ್ತಾ ಇರ್ತಾ ಇದ್ದೆ, ನನ್ಗೆ ಸಮಯನೇ ಸಾಕಾಗ್ತಾ ಇರ್ಲಿಲ್ಲ. ಇವಾಗ ಸ್ವಲ್ಪ ಆರಾಮಾಗಿ ಕಳೀತಾ ಇದ್ದೀನಿ. ಹಂಗೆ ಇವತ್ತು ಸಂಜೆ ನನ್ ಗೆಳತಿ ಕಾಲ್ ಮಾಡಿದ್ಲು. ಏನಿಲ್ಲ ಅಂತಂದ್ರು ಇಬ್ರು ಸೇರ್ಕೊಂಡು 1.5 ಗಂಟೆ 1.25 ಗಂಟೆ ಅಷ್ಟು ಮಾತಾಡಿದೀವಿ. ಅಷ್ಟೊಂದು ಮಾತುಗಳಿತ್ತು ನಮ್ದಿಬ್ರುದುನು. ತುಂಬಾ ಹೊತ್ತು ಮಾತಾಡಿದ್ವಿ. ತುಂಬಾ ದಿನಗಳೇ ಆಗೋಗಿತ್ತು ಕಾಲ್ ಇಲ್ದೇನೆ. ಏನಕ್ಕೆ ಅಂತಂದ್ರೆ ಅವಳು ಕೂಡ ಊರಿಗೆ ಬಂದಿದ್ಲು, ಸಿಕ್ಕಿದ್ಲು ಕೂಡ ನನ್ಗೆ. ಅಂದ್ರೆ ಜಾಸ್ತಿ ಏನು ನಮ್ಗೆ ಮಾತಾಡೋದಕ್ಕಾಗಿರ್ಲಿಲ್ಲ, ಮದ್ವೆ ಮನೇಲಿ ಸಿಕ್ಕಿದ್ದಷ್ಟೇ ಆಗಿತ್ತು. ಯಾವಾಗ್ಲೂ ನನ್ಗೊಂದು ಒಳ್ಳೇದ್ ಬಯಸುವಂತಹ ಗೆಳತಿ. ಯಾವಾಗ್ಲೂ ನನ್ ಮೇಲೆ ಅವಳಿಗೆ ತುಂಬಾ ಕಾಳಜಿ. ಅಂದ್ರೆ ಯಾವಾಗ್ಲೂ ಕೇಳ್ತಿರ್ತಾಳೆ ನನ್ನ ಪರ್ಸನಲ್ ವಿಷಯದ ಬಗ್ಗೆ ಎಲ್ಲಾನು. ಏನೇನೋ ಡಿಸ್ಕಷನ್ ನಡೀತಾ ಇತ್ತು. ಇವತ್ತು ತುಂಬಾ ಸಮಯ ಕಾಲ ಕಳೆದ್ವಿ ಕಾಲ್ ಅಲ್ಲೇನೆ. ನನ್ಗೆ ಫ್ರೆಂಡ್ ಸರ್ಕಲ್ ಎಲ್ಲ ತುಂಬಾ ಕಡಿಮೆ, ತುಂಬಾ ಅಂದ್ರೆ ತುಂಬಾ ಕಡಿಮೆ. ನನ್ಗೆ ಇದ್ದಿದ್ದು ಒಂದು ಒಳ್ಳೆ ಫ್ರೆಂಡ್ ಅಂತಂದ್ರೆ ಅವಳು ಒಬ್ಳೇನೆ, ಜಾಸ್ತಿ ಯಾರು ನನ್ಗೆ ಫ್ರೆಂಡ್ಸ್ ಇಲ್ಲ. ಇದ್ರೂನು ಎಲ್ಲ ಅಂದ್ರೆ ಹಾಯ್ ಬಾಯ್ ಅಷ್ಟೇನೆ. ಈ ತರ ಚೆನ್ನಾಗಿತ್ತು ಇವತ್ತಿನ ದಿನ. ಸಂಜೆ ಎಲ್ಲ ಕುತ್ಕೊಂಡು ಏನೇನೋ ಮಾತುಕತೆ ಎಲ್ಲ ನಡೀತು, ಹಿಂಗೆಲ್ಲ ನಡೀತಾ ಇತ್ತು. ಏನು ವಿಡಿಯೋ ಮಾಡ್ಲಿಲ್ಲ. ಪಾಪು ಕೂಡ ಬಂದಿದ್ದ, ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಕೆಳಗಡೆ ಹೋದ. ನಂತರ ಅಷ್ಟೊತ್ತಿಗೆ ಬರ್ತಿರ್ಬೇಕು ಅವನು. ಈ ತರ ನನ್ಗೂ ಕೂಡ ಸ್ವಲ್ಪ ಏನೋ ಒಂಥರ ಸಮಾಧಾನ. ಅವನು ಬಂದ್ರೆ ಏನೇನೋ ಅವನದೇ ಆದಂತ ಸ್ಟೋರಿ ಹೇಳ್ತಾನೆ. ಇವತ್ತು ಸ್ಕೂಲಿಗೆಲ್ಲ ಹೋಗಿ ಬಂದಿದ್ದ ಅಲ್ವಾ, ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೆಳಗಡೆ ಹೋದ. ಇವಿಷ್ಟು ಇವತ್ತಿನ ದಿನ ಹಿಂಗಿತ್ತು. ಇನ್ನು ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.